ಮೇಲೆ ಈ ಫೋಕ್ಸೋ ಕಾಯ್ದೆಯ ಅಡಿಯಲ್ಲಿ ಕೇಸ್ ದಾಖಲೆ ಮಾಡಿದ್ದಾರೆ. ಅದನ್ನು ನಾನು ಖಂಡಿತವಾಗಿ ಖಂಡಿಸ್ತೇನೆ. ಏಕೆಂದರೆ ಆ ಮನೆಯವರೊಡನೆ ಮಾತಾಡಿದಾಗ ಅವ್ರು ಹೇಳ್ತಾರೆ, ನನ್ನ ಮಗಳು ಅಲ್ಲ, ಅವ್ರ ಮಗಳು ಮಲ್ಲಿಕಾರ್ಜುನ ಮುತ್ತನವರ ಮಗಳು, ಅವರ ಉಡಿಯಲ್ಲಿ ಹಾಕಿದ್ದೇವೆ, ಅವರ ಆರೋಗ್ಯ ಸುಧಾರಿಸೋ ಸಲುವಾಗಿ ನಾವು 10 ಸಲ ಹೋಗಿದ್ದೇವೆ ಬಂದಿದ್ದೇವೆ. ಮಗಳ ಮೈ ಮೇಲೆ ತಲೆಯ ಮೇಲಿಟ್ಟು ಆಶೀರ್ವಾದ ಮಾಡೋದು, ಮಗಳಿಗೆ ಶಕ್ತಿ ಬರಲಿ ಅಂತೇಳಿ ಅವರು ಆಕೆ ಖುಷಿ ಪಡಿಸೋದು, ಈ ರೀತಿಯಾಗಿ ನಮ್ಮ ಮಗಳ ಅಲ್ಲ ಅವ್ರ ಮಗಳ ರೀತಿಯಲ್ಲಿ ಅವರ ಕುಟುಂಬಸ್ಥರ ರೀತಿಯಲ್ಲಿ ಅವರು ನೋಡಿದ್ದಾರೆ. ಆ ಸಂದರ್ಭದಲ್ಲಿ 15-20 ಜನ ಆ ರೂಮಿನಲ್ಲಿ ಇದ್ದರು. ಆ ಸಂದರ್ಭದಲ್ಲಿ ಯಾವುದೇ ಅಚಾತುರ್ಯ ನಡೆದಿಲ್ಲ. ಲಕ್ಷಾನುಗಟ್ಟಲೆ ಜನ ಬಂದು ಹೋಗಿದ್ದಾರೆ. ನಾವು ಕೂಡ ಹೋಗ್ತೀವಿ ಬರ್ತೀವಿ, ಎಲ್ಲ ಮಂತ್ರಿಗಳು ಬಂದು ಹೋಗಿದ್ದಾರೆ. ಇವರು ಜಿಲ್ಲಾಧಿಕಾರಿ ಮತ್ತು SP ಅವರು ಈ ಆಯೋಗದವರ ಕಂಪ್ಲೇಂಟ್ ಕೊಟ್ಕೊಳ್ಳಿ ಆ ಸ್ಥಳಕ್ಕೆ ಹೋಗಬೇಕಾಗಿತ್ತು, ಆ ಮನೆತನದವ್ರ ಬಗ್ಗೆ ಸಂಪರ್ಕ ಮಾಡಬೇಕಾಗಿತ್ತು, ಅದನ್ನು ಪಂಚನಾಮ ಮಾಡಿ ಆಮೇಲೆ ಕೇಸ್ ದಾಖಲೆ ಮಾಡಬೇಕಾಗಿತ್ತು. ತಕ್ಷಣ ಕೇಸ್ ದಾಖಲೆ ಮಾಡಿ ಆ ಸ್ವಾಮೀಜಿಗಳಿಗೆ ಕಳಂಕ ತರ್ತಕ್ಕಂಥ ಕೆಲಸ ಆಯೋಗನೂ ಮಾಡಿದೆ ಮತ್ತು ಯಾದಗಿರಿ ಜಿಲ್ಲಾ ಆಡಳಿತ ಕೂಡ ಮಾಡಿದೆ. ಇದು ಒಳ್ಳೆಯ ಬೆಳವಣಿಗೆ ಅಲ್ಲ, ಇದು ಸಮಾಜದಲ್ಲಿ ಅಶಾಂತಿ ಹುಟ್ಟಿಸ್ತಕ್ಕಂಥ ಕೆಲಸಗಳು ಮಾಡಕತ್ತಿದ್ದಾರೆ. ಅದನ್ನು ತಾವು ತಕ್ಷಣ ವಾಪಸ್ ತಗೋಬೇಕು. ಸ್ವಾಮೀಜಿಗಳು ಅವರೊಬ್ಬ ಸಣ್ಣ ವಯಸ್ಸಿನಲ್ಲಿ 23 ವಯಸ್ಸಿನಲ್ಲೇ ಅವರು ಈ ಮುಖ್ಯಮಂತ್ರಿ ಆದಿಯಾಗಿ ಎಲ್ಲ ಮಂತ್ರಿಗಳು ಹಿಡಿದು ಲಕ್ಷಾನುಗಟ್ಟಲೆ ಜನ ಅವರು ಇದ್ದಂಥ ಸ್ಥಳಕ್ಕೆ ಬಂದು ಅವರ ಆಶೀರ್ವಾದ ಪಡ್ಕೊಂಡು ಹೋಗ್ತಕ್ಕಂಥದ್ದು ನೋಡಿ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಅದಕ್ಕೇನಾದರೂ ಮಾಡಿ ಕಡಿವಾಣ ಹಾಕಬೇಕು, ಅವರ ಬೆಳವಣಿಗೆಗೆ ಆಗಬಾರ್ದು ಎಂಬ ದುರುದ್ದೇಶದಿಂದ ಇದನ್ನು ದಾಖಲೆ ಮಾಡಿದ್ದಾರೆ. ಇದು ಒಳ್ಳೆಯ ಬೆಳವಣಿಗೆ ಅಲ್ಲ.